ಚಾಮುಂಡೇಶ್ವರಿ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರು ಅಂತಲೇ ಹೆಸರಾಗಿರುವಂತಹ ಸನ್ಮಾನ್ಯ ಶ್ರೀ ಶಾಸಕರಾದಂತಹ GT ದೇವೇಗೌಡರು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಅಗಾಧವಾದಂಥ ಒಂದಷ್ಟು ಕೊಡುಗೆಗಳನ್ನು ಕೊಡ್ತಾ ಬಂದಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಇವತ್ತು ಜೈಪುರ ಹೋಬಳಿಯಲ್ಲೂ ಕೂಡ ಒಂದು 2,64,00,000 ಮೌಲ್ಯದ ಒಂದು ಕಾಮಗಾರಿಗೂ ಕೂಡ ಇವತ್ತು ಚಾಲನೆಯನ್ನು ಕೊಟ್ಟಿರುವಂಥದ್ದು. ಈ ಕುರಿತು ನಮ್ಮ ಜೊತೆ ಮಾತಾಡಲಿಕ್ಕೆ ವಿಭಾಗದ ಸಮಾಜ ಸೇವಕರು ಹಾಗೂ ಖ್ಯಾತ ಉದ್ಯಮಿಗಳಾದಂತಹ ಶ್ರೀಕಾಂತ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನು ಮಾತಾಡ್ಸೋಣ. ಸರ್, ಮೊದಲಿಗೆ ನಮಸ್ತೆ. ನಮಸ್ಕಾರ ಸರ್, ಇವತ್ತು ಈ ಚಾಮುಂಡೇಶ್ವರಿ ಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಬಂದಿರೋರು, ಕೊಡುಗೆಗಳನ್ನು ಕೊಡ್ತಾ ಬಂದಿದ್ದವರು GT ದೇವೇಗೌಡರು. ಸೊ ಈ ಭಾಗದಲ್ಲಿ ಇವತ್ತು ಕೂಡ 2,64 ಲಕ್ಷದ ಮೌಲ್ಯದ ಒಂದು ಕಾಮಗಾರಿಗೂ ಕೂಡ ಇವತ್ತು ಚಾಲನೆ ಕೊಡುವಂಥ ಕೆಲಸಗಳಾಗಿದೆ. ಏನು ಅನಿಸ್ತಿದೆ ಸರ್ ತಮ್ಮ? ಇದು ತುಂಬ ಬಹಳ ಹಿಂದಿನ ದಿನದಿಂದ ಇದೊಂದು ನಮ್ಮ ಒಂದು ಆಸೆ ಇತ್ತು. ನಮ್ಮ ಜೈಪುರದಿಂದ ಬರ್ಡನ್ಪುರ ರೋಡ್ ತನಕ ರೋಡೆಲ್ಲ ತುಂಬ ಹದಗೆಟ್ಟೋಗಿದೆ. ಸ್ಕೂಲ್ ಮಕ್ಕಳು, ಈ ವಯಸ್ಸಾದವರು, ಇವ್ರಿಗೆಲ್ಲ ಓಡಾಡೋಕ್ಕೆ ಒಂದು ಫಜೀತಿ ಆಗೋಗ್ಬಿಟ್ಟು, ಅದರಲ್ಲಂತೂ ಮಳೆ ಆಗ್ಬಿಟ್ರಂತೂ ಪಾಪ ಅವ್ರ ಕಷ್ಟ ದೇವ್ರಿಗೆ ಗೊತ್ತು. ಅಂಥ ಇದನ್ನು 2,64,00,000 ರೂಪಾಯಿ ವೆಚ್ಚದಲ್ಲಿ ಅದ್ಧೂರಿಯಾಗಿ ನಮ್ಮ ಶಾಸಕರು ಅದನ್ನು ನೆರವೇರಿಸ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಜೈಪುರ ಜನತೆ, ನಮ್ಮ ಬರ್ಡನ್ಪುರ ಜನತೆ ಎಲ್ಲರಿಂದ ತುಂಬ ಹೃದಯ ಧನ್ಯವಾದಗಳನ್ನು ಕೊಡ್ತಾ, ಹಾಗೆ ಇನ್ನು ಅಲ್ಲಿ ನಮ್ಮ ಜೈಪುರದಲ್ಲಿ ಇನ್ನೊಂದೆರಡು ರೋಡ್ದು ಕೆಲಸ ಇತ್ತು, ಅದನ್ನು ಬೆಳಿಗ್ಗೆ ಕಾಮಗಾರಿ ಮಾಡಿ ಅದಕ್ಕೂ ಪೂಜೆ ಸಲ್ಲಿಸಿದ್ದಾರೆ. ಅವರು ಇವತ್ತು ಸೆಷನ್ ಇದೆ ಬೆಂಗಳೂರಲ್ಲಿ. ಆ ಸೆಷನ್ ಇದ್ರೂ ಫಸ್ಟು ನಾನು ಈ ಕೆಲಸ ಮುಗಿಸ್ಬೇಕು, ನಮ್ಮ ಕ್ಷೇತ್ರದ ಜನತೆ ಮುಖ್ಯ ಅಂತ ಬಂದಿಲ್ಲಿ ಇದು ಮುಗಿಸ್ಕೊಂಡು ಹೋದರು 10ವರೆಗೆ. ಅಷ್ಟು ಒಂದು ನಮ್ಮ ಜನತೆಯ ಬಗ್ಗೆ ವಿಶ್ವಾಸ ಇಟ್ಕೊಂಡಿದ್ದಾರೆ ಅವರು. ದೇವರು ಅವ್ರಿಗೆ ಇನ್ನೂ ಹೆಚ್ಚಿನ ಭಾಗದಲ್ಲಿ ಒಳ್ಳೆ ಮಾಡಬೇಕಂತ ಈ ಕೋಣಪ್ಪನವ್ರನ್ನ, ನಮ್ಮ ಗುಜ್ಜಮ್ಮನವ್ರನ್ನ ಕೇಳ್ಕೊಂಡು ನಾನು ಈ ಟೈಮಲ್ಲಿ ಅವರು ಒಂದು ತುಂಬ ಧನ್ಯವಾದ ತಿಳಿಸ್ತೀನಿ. ಬಹಳ ಪ್ರಮುಖವಾದಂಥ ವಿಚಾರಗಳು. ಯಾಕಂತಂದರೆ JDS ಅಲ್ಲಿದ್ದು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬಹಳಷ್ಟು ಕೊಡುಗೆಗಳನ್ನ ಕೊಟ್ಟಂಥವ್ರು GT ದೇವೇಗೌಡರು. ಎಲ್ಲೋ ಒಂದು ಕಡೆ ಅವ್ರ ಬಗ್ಗೆ ಒಂದಷ್ಟು ಆಪಾದನೆಗಳು ಬರ್ತವೆ. ಅಂದರೆ ಕಾಂಗ್ರೆಸ್ಗೆ ಹೋಗ್ತಾರೆ, ಇವರು JDS ಅಲ್ಲಿ ಉಳಿಯಲ್ಲ. ಯಾಕಂದರೆ ದೇವೇಗೌಡರು ಸಮ್ಮುಖದಲ್ಲೂ ಕೂಡ ಬೇರೆ ಒಂದಷ್ಟು ವಿಚಾರಗಳು GT ದೇವೇಗೌಡರ ಬಗ್ಗೆ ಹರಿದಾಡ್ತಿದ್ದು. ಅದ್ರ ಬಗ್ಗೆ ತಮ್ಮ ಈಗ ಮೊದಲೇ ನೀವು ಹೇಳ್ದಂಗೆ ನೀವೇ ಹೇಳ್ಬಿಟ್ಟಿದ್ದೀರಿ, ನನಗೆ ಯಾವ ಪಕ್ಷನೂ ಮೆನ್ಷನ್ ಮಾಡಿಲ್ಲ. ಸಮಾಜ ಸೇವಕರು, ಉದ್ಯಮಿಗಳು ಅಂತ ನೀವು ಹೇಳ್ಬಿಟ್ಟಿದ್ದೀರಿ. ನಾವು GT ದೇವೇಗೌಡರ ಅವರ ಒಂದು ಫ್ಯಾನ್, ಮತ್ತು ಅವರ ಫ್ಯಾಮಿಲಿಗೆ ಒಂದು ಚಿರಋಣಿ ಆಗಿರ್ತಕ್ಕಂಥ ಮನುಷ್ಯ. ಅವ್ರ ಮನೇಲಿ 2 ತುತ್ತು ತಿಂದಿದ್ದೀನಿ, ಅದು ನಾನು ಇವತ್ತು ಸ್ಮರಿಸ್ತೀನಿ. ಇವತ್ತು ಬೆಳಿಗ್ಗೆನೂ ಕೆಲವರು ನಮ್ಮ ಈ ಸಮಸ್ತ ಏನು ಇದ್ದಿದ್ದಾರೆ ಅವ್ರು ಕೇಳಿದ್ರು ಗೌಡ್ರನ್ನ. ಮೊನ್ನೆನೂ ಒಂದು ಜಲದರ್ಶಿನಿಲೆಲ್ಲ ಮೀಟಿಂಗ್ ನಡೆಸಿ ಕೇಳಿದ್ರು. ಗೌಡ್ರು ಕೊಟ್ಟ ಆನ್ಸರ್ ಇದು, ನಾನು JDS ಬಿಟ್ಟಿಲ್ಲ. ಎಲ್ಲಿ ಹೇಳಿದ್ದೀನಿ JDS ಬಿಟ್ಟಿದ್ದೀನಿ ಅಂತ? JDS ಎಲ್ಲೂ ಬಿಟ್ಟಿಲ್ಲ. ನಾನು JDS ಅಲ್ಲೇ ಇರ್ತೀನಿ, JDS ಅಲ್ಲೇ ಟಿಕೆಟ್ ತೊಗೊಳಕ್ಕೆ ಟ್ರೈ ಮಾಡ್ತೀನಿ. ಅದೇನಾದ್ರು JDS ಟಿಕೆಟ್ ಕೊಟ್ಟಿಲ್ಲ ಅಂದರೆ ನೆಕ್ಸ್ಟು ಅದೇನಂದು ನಮ್ಮ ಕಾರ್ಯಕರ್ತನೇ ಸೇರಿಸಿ ನಮ್ಮ ಕಾರ್ಯಕರ್ತರ ಮುಂದೆನೇ ನಾನು ಡಿಸಿಷನ್ ತಗೋತೀನಿ ಅಂತ ಬೆಳಿಗ್ಗೆನೂ ಆನ್ಸರ್ ಮಾಡಿದ್ರು. ಬೆಳಿಗ್ಗೆ ಇದೇ ಆನ್ಸರ್ ಕೊಟ್ಟರು ಅಷ್ಟೇ. ಅದ್ರ ಬಗ್ಗೆ ನನಗಿನ್ನು ಹೆಚ್ಚಿಗೆ ಗೊತ್ತಿಲ್ಲ. ನಮ್ಮ ಸಾಹೇಬ್ರು ಏನು ಹೇಳಿದ್ರು ಅದನ್ನು ತಮಗೆ ಈ ಮೂಲಕ ತಿಳಿಸ್ತೀನಿ. ಸರ್, ಇವತ್ತು ತಮ್ಮ ನೇತೃತ್ವದಲ್ಲೂ ಕೂಡ ಗುದ್ಲಿ ಪೂಜಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮತ್ತು GT ದೇವೇಗೌಡರ ಸಮ್ಮುಖದಲ್ಲಿ ಈ ಒಂದು ಪೂಜಾ ಕೈಂಕರ್ಯಗಳನ್ನ ಹಮ್ಮಿಕೊಂಡಿದ್ರೆ. ಸೊ ಇವತ್ತು ಯಾವ್ಯಾವ ಕನೆಕ್ಟಿವಿಟಿ ರೋಡ್ಗಳಿಗೆ ಇವತ್ತು ಚಾಲನೆ ಕೊಟ್ಟಂಥ ಕೆಲಸಗಳಾಗಿದೆ ಅಂತ? ಅದೇ ಈಗ ನಮ್ಮ ಜೈಪುರ ಗುಜ್ಜಮ್ಮನ ದೇವಸ್ಥಾನದಿಂದ ಫುಲ್ ಅಪ್ ಟು ನಮ್ಮ ಕೋಣಪ್ಪನ ದೇವಸ್ಥಾನ ರೋಡಿಂದ ಬರ್ಡನ್ಪುರ ರೋಡ್ ತನಕ ಫುಲ್ ಆಗಿದೆ. ಫುಲ್ ಅಲ್ಲಿಂದ 20 ಫೀಟ್ಸ್ ಆಗಿದೆ. ಮತ್ತು ಅಲ್ಲಿಂದ ಜೈಪುರದ ಒಂದು ರೋಡ್, 2 ರೋಡ್ ಮಾಡಿದ್ದಾರೆ. ಅದರಲ್ಲಿ ತುಂಬ ದಿನಗಳಿಂದ ನೆನೆಗುದಿಗೆ ಬಿದ್ದಿತ್ತು, ಇವತ್ತು ನೆರವೇರಿದೆ. ಯಾರ್ಯಾರೆಲ್ಲ ಭಾಗವಹಿಸಿದ್ರು ಇವತ್ತಿನ ಕಾರ್ಯಕ್ರಮದಲ್ಲಿ? ಆಲ್ಮೋಸ್ಟ್ ಅಲ್ಲಿ ನಮ್ಮ ಲೋಕಲ್ ಲೀಡರ್ಗಳೆಲ್ಲ ಇದ್ದರು. ಮಾಜಿ ಅಧ್ಯಕ್ಷರುಗಳು, ಮಾಜಿ ಉಪಾಧ್ಯಕ್ಷರುಗಳು, ಮತ್ತು ಮಾಜಿ ಸದಸ್ಯರುಗಳು, ಇಒ ಸಾಹೇಬರು ಬಂದಿದ್ದರು, DT ಸಾಹೇಬರು ಬಂದಿದ್ದರು, ಎಲ್ಲ ಪತ್ರಕರ್ತರು ಎಲ್ಲ ಇದ್ದರು. ಎಲ್ಲ ತುಂಬ ಜನಸಂಖ್ಯೆಯಲ್ಲಿ ಒಂದು 500ರಿಂದ 1,000 ಜನ ಸಂಖ್ಯೆ ತನಕ ಸೇರಿತ್ತು. ಈಗ ತಾವು ಕೂಡ ಪ್ರಮುಖವಾಗಿ ಒಬ್ಬರು ಉದ್ಯಮಿಯಾಗಿದ್ದೀರಿ. ಸೊ ಸಮಾಜ ಸೇವೆ ಬಗ್ಗೆನೂ ಸಾಕಷ್ಟು ಒಲವಿದೆ. ಜೊತೆಗೆ ಏನು ಈ ಥರ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳ ಜೊತೆ ಕೈ ಜೋಡಿಸ್ತೀರಿ. ಸೊ ಶಾಸಕರನ್ನ ಆತ್ಮೀಯರ ಕಾಣ್ತೀರಿ. ಏನು ಉದ್ದೇಶ? ಇದು ನಾವು ಮಾಡ್ತಿರೋದು ಯಾವುದೇ ಒಂದು ಮುಂದಕ್ಕೆ ಒಂದು ನಮ್ಗೆ ಯಾವುದೇ ಒಂದು ಎಕ್ಸ್ಪೆಕ್ಟ್ ಇಲ್ಲ. ನನ್ನ ವೈಯಕ್ತಿಕವಾಗಿ ಒಂದು ಏನು ಎಳಿಲು ಸೇವೆ ಅಂತಾರಲ್ಲ ಹಾಗೆ ಮಾಡ್ಕೊಂಡು ಹೋಗ್ತಿದ್ವಿ. ನಾನು ಯಾವುದೇ ಥರ ZP TP ಅದು ಇದು ಅಂತ ಕೆಲವು ಜನ ಹೇಳ್ತಾರೆ. ಎಲ್ರಿಗೂ ಹೇಳೋದಿಷ್ಟೇ,
ಇವತ್ತು ಟಿ ವಿ ಮುಂದೆನೂ ಹೇಳೋದಷ್ಟೇ, ಕೋಣಪ್ಪನ ಸನ್ನಿಧಿಯಲ್ಲಿ ನಿಂತ್ಕೊಂಡು ಹೇಳ್ತಿದ್ದೀನಿ, ನನಗೆ ಯಾವ ವಾಸನೆ ಇಲ್ಲ, ಯಾವ ರಾಜಕೀಯನೂ ಹೋಗಲ್ಲ. ಎಲ್ಲೇ ಹೋದರೂ ಜನ ಕಾಂತಣ್ಣ ಬಂದರು ಅಂತ 3 ಜನ ನಿಂತ್ಕೊಂಡು ನಮಗೊಂದು ಗೌರವ ಕೊಡ್ತಾರಲ್ಲ, ಅದೇ ಸಾಕು ನಮಗೆ. ಯಾವುದಕ್ಕೂ ಹೋಗಲ್ಲ, ಹೋಗೋದು ಇಲ್ಲ, ಮುಂದಕ್ಕೂ ಹೋಗಲ್ಲ. ಒಂದು ವೇಳೆ ಏನಾದರೂ ಅವಕಾಶಗಳು ಸಿಗೋಂಥ ಚಾನ್ಸಸ್ ಇದ್ದು ಮತ್ತಷ್ಟು ಒಂದಷ್ಟು ಸಮಾಜ ಸೇವೆಗೋ ಜನಸೇವೆಗೋ ಒತ್ತು ಕೊಟ್ಟು ಮಾಡೋದಂತಂದರೆ ರಾಜಕೀಯ ಕ್ಷೇತ್ರದಲ್ಲಿ ಅವಕಾಶಗಳೇನಾದ್ರು ಸಿಗೋದಾದರೆ ಅದನ್ನು ರೆಡಿ ಇದ್ದೀರಾ ತಗೊಳ್ಳಿಕ್ಕೆ ಅಂತ? ಸರಿ ಹೇಳಿದ್ನಲ್ಲ ತಮಗೆ, ರಾಜಕೀಯಕ್ಕೆ ಹೋಗೇ ಮಾಡಬೇಕು ಅಂತ ಇಲ್ಲ. ಈಗಾಗಲೇ ಎಲ್ಲ ನಮಗೆ ಎಲ್ಲ ಪಾರ್ಟಿನೂ ಬೇಕು, ಎಲ್ಲರೂ ಬೇಕು, ಎಲ್ಲರ ವಿಶ್ವಾಸವೂ ಇದೆ. ಹಾಗಾಗಿ ಅದರಲ್ಲಿ ಎಲ್ಲರಿಗಿಂತ ಹೆಚ್ಚಿನಾಗಿ ನನಗೆ ಗೌಡ್ರ ಅವ್ರ ಆಶೀರ್ವಾದ ಇದೆ, ಲಲಿತಕ್ಕವ್ರ ಆಶೀರ್ವಾದ ಇದೆ. ಅವ್ರ ಫ್ಯಾಮಿಲಿ ನನ್ನವ್ರ ಮನೆ ಮಗನ ಥರ ಕಾಣ್ತಾರೆ. ಆ ಒಂದು ಇದಕ್ಕೋಸ್ಕರ ನನ್ನ ಕೈಲಿ ಏನಾಗುತ್ತೆ ನಾನು ಮಾಡ್ಕೊಂಬರ್ತೀನಿ. ನನಗೆ ಇದಕ್ಕೆಲ್ಲ ಸ್ಫೂರ್ತಿ ಅವರೇ. ತುಂಬ ನಮ್ಗೆ ಹೆಲ್ಪ್ ಮಾಡ್ತಾರೆ. ನನಗೆ ಯಾವುದೇ ಒಂದು ರೆಸ್ಪೆಕ್ಟ್ ಇಲ್ಲ, ಯಾವುದೇ ರಾಜಕೀಯಕ್ಕೂ ಹೋಗಲ್ಲ ಸರ್. ಇವತ್ತು ಕಾಮಗಾರಿಗಳಿಗೆ ಯಾವಾಗ ಚಾಲನೆ ಕೊಡೋಂಥ ಕೆಲಸ ಆಗ್ಬೋದು ಅಂತಂದರೆ ಕೆಲಸಗಳು ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂತ? ಅದು ಇವತ್ತೆಲ್ಲ ಕಾಂಟ್ರಾಕ್ಟ್ ಎಲ್ಲ ಬಂದಿದ್ರು. ಇವತ್ತು ಕಾಂಟ್ರಾಕ್ಟ್ರು ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಬಂದಿದ್ದರು. ಮೋಸ್ಟ್ಲಿ ನೆಕ್ಸ್ಟ್ ವೀಕ್ ಒಳಗಡೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ಬಂದೆಲ್ಲ ಇಂಜಿನಿಯರು ಕಾಂಟ್ರಾಕ್ಟ್ರುಗಳೆಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಆದಷ್ಟು ಬೇಗನೆ ಮಾಡಿಸ್ತಾರೆ. ಹೇಳ್ಬಿಟ್ಟಿದ್ದಾರೆ ಶಾಸಕರು, ಬೇಗ ಮಾಡಿ, ಬೇಗ ಎಲ್ಲ ರೆಡಿ ಮಾಡಿಸಿ ಎಲ್ಲ ಅದನ್ನು ಉದ್ಘಾಟನೆಗೆ ರೆಡಿ ಮಾಡಿ ಅಂತ ಓಪನಾಗೆ ಹೇಳಿದ್ದಾರೆ. ಅವರು ಎಲ್ಲ ಒಂದು ಸ್ಟ್ರಿಕ್ಟಾಗಿ ತೊಗೊಂಡಿದ್ದಾರೆ. ಕೊನೆಯದಾಗಿ ಸರ್, ಈ ಭಾಗದ ಜನತೆಗೆ ಮತ್ತು ಶಾಸಕರಾದಂಥ ಡಿ.ಟಿ. ದೇವೇಗೌಡರು ಇವತ್ತು ಬಹಳ ಒಂದು ದೊಡ್ಡ ಮಟ್ಟದ ಅಭಿವೃದ್ಧಿ ಕಾರ್ಯಕ್ಕೆ ಚಾಲನೆ ಕೊಟ್ಟಿರುವಂಥದ್ದು, ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಈ ಭಾಗದ ಜನತೆ? ಅವರು ನಮ್ಮ ಜೈಪುರ ಹೋಬಳಿ ಅಲ್ಲ, ಇದು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಅತ್ಯಂತ ತುಂಬ ದೊಡ್ಡ ಕ್ಷೇತ್ರ. ಆಲ್ಮೋಸ್ಟ್ ಎಲ್ಲ ಕಡೆಗೂ ಮಾಡ್ಕೊಂಬರ್ತಾರೆ. ಜೈಪುರ ಹೋಬಳಿ ಇರ್ಬೋದು, ನಮ್ಮ ಈ ಇಲ್ವಾಲ ಇರ್ಬೋದು, ಈ ಕಡೆ ನಮ್ಮ ಸಿದ್ಲಿಂಗಪುರ ಇರ್ಬೋದು, ಆಲ್ರೌಂಡು ಏನಿದೆ ಎಲ್ಲದಕ್ಕೂ ಅವ್ರ ಕೈಲಿ ಎಷ್ಟಾಗುತ್ತೆ ಮ್ಯಾಕ್ಸಿಮಮ್ ಮಾಡ್ಕೊಂಬರ್ತಿದ್ದಾರೆ. ಅವ್ರಿಗೆ ದೇವ್ರು ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಕಾಪಾಡಲಿ ಅಂತ ಇನ್ನೊಂದು ಸಲ ಅವ್ರಿಗೆ ಈ ಟೈಮಲ್ಲಿ ಕೇಳ್ಕೊತೀನಿ. ನೋಡಿದ್ರಲ್ಲಿ ವೀಕ್ಷಕರೇ, ಇದಿಷ್ಟು ಖ್ಯಾತ ಉದ್ಯಮಿಗಳು ಹಾಗೂ ಸಮಾಜ ಸೇವಕರಾದಂತಹ ಶ್ರೀಕಾಂತ್ ಅವರ ಮಾತಾಗಿತ್ತು. ಸೊ ನಾನು ಯಾವುದೇ ಪಕ್ಷದ ಬೆಂಬಲಿಗನಲ್ಲ, ನಾನು ಒಂದೊಳ್ಳೆ ಅಂದರೆ ಸಮಾಜ ಸೇವೆಯತ್ತ ಮತ್ತು ಜನರ ನಾಡಿಮಿಡಿತನ ಅರ್ಥ ಮಾಡ್ಕೊಂಡು ಇಲ್ಲಿ ಯಾರ್ಯಾರು ಕಷ್ಟ ಅಂತ ಬರ್ತಾರೆ ಅಂಥವ್ರಿಗೆಲ್ಲ ಸ್ಪಂದಿಸೋಂಥ ಕೆಲಸಗಳನ್ನ ಮಾಡ್ತಾಯಿದ್ದೀನಿ. ಸೊ ಡಿ.ಟಿ. ದೇವೇಗೌಡರು ಅವ್ರ ಮನೇಲಿ ಅನ್ನ ತಿಂದಿದ್ದೀನಿ, ಸಾಕಷ್ಟು ವಿಚಾರಗಳಿದೆ. ಸೊ ಏನಪ್ಪ ಅಂತಂದರೆ ಈ ಭಾಗದ ಅಭಿವೃದ್ಧಿಗೋಸ್ಕರ ಅವ್ರು ಏನೇನೆಲ್ಲ ಕೆಲಸಗಳು ಮಾಡ್ತಾರೆ ಅವ್ರ ಜೊತೆ ನಾನು ಯಾವತ್ತೂ ಇರ್ತೀನಿ ಅನ್ನೋ ಒಂದಷ್ಟು ಮಾತುಗಳನ್ನು ಕೂಡ ಆಡಿದ್ರು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಮಂಜುನಾಥ್, ಟಾರ್ಗೆಟ್ ನ್ಯೂಸ್, ಮಹೇಶ್.